ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನೀವೇನಾದ್ರೂ ಈ ಮಿಸ್ಟೇಕ್ ಅನ್ನ ಮಾಡಿದ್ರೆ ಅಥವಾ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈಗ್ಲೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಪ್ಪಾ ಅದು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಈಗಾಗಲೇ SIR ಪರಿಷ್ಕರಣೆ ತುಂಬಾ ಜೋರಾಗಿ ನಡೀತಿದೆ. ಕೆಲವೊಂದು ಕಡೆ BLO ಅಧಿಕಾರಿಗಳೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಎಮ್ಯುನರೇಷನ್ ಫಾರ್ಮ್ ಅನ್ನ ಅಂದ್ರೆ ಗಣತಿ ನಮೂನೆ ಅರ್ಜಿಯನ್ನ ಕೊಡ್ತಾ ಇದ್ದಾರೆ. ಇನ್ನೂ ಕೆಲವೊಂದು ಕಡೆ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ ಸಾಮೂಹಿಕವಾಗಿ ಅಂದ್ರೆ ಎಲ್ಲರನ್ನು ಗುಡ್ಡೆ ಹಾಕೊಂಡು ಅರ್ಜಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಪಕ್ಕಕ್ಕೆ ಇಡೋದಂದ್ರೆ ಏನಪ್ಪಾ ಮೇನ್ ವಿಷಯ ಅನ್ನೋದಾದ್ರೆ, ನಿಮ್ಮ ಮನೆ ಬಾಗಿಲಿಗೋ ಅಥವಾ ನೀವು BLO ಅಧಿಕಾರಿಗಳಿಂದ ಗಣತಿ ನಮೂನೆ ಪತ್ರವನ್ನ ಅಂದ್ರೆ ಅರ್ಜಿಯನ್ನ ನೀವು ಇಸ್ಕೊಂಡಿದ್ದೀರಾ ಅಂದ್ರೆ ಅದನ್ನ ಫಿಲಪ್ ಮಾಡಿ ನೀವು ಕೊಡೋದನ್ನ ಮರ್ತೋಗಿದ್ರೆ ಅಥವಾ ಕೊಡೋಣ ಬಿಡು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಆ ತಪ್ಪನ್ನ ಮಾಡಬೇಡಿ. ಈಗಲೇ ಹೋಗಿ ಆ BLO ಅಧಿಕಾರಿಗಳಿಗೆ ಆ ಅರ್ಜಿಯನ್ನ ವಾಪಸ್ ಕೊಡಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಎಮ್ಯುನರೇಷನ್ ಫಾರ್ಮ್ ಅನ್ನ ಫಿಲಪ್ ಮಾಡಿ ನಿಮ್ಮ ಸಹಿಯನ್ನ ಹಾಕದೆ ಅಥವಾ ಅದನ್ನ ನೀವು ಕೊಟ್ಟರು ಕೂಡ ಅದು ಯೂಸ್ ಇಲ್ಲ. ಇಫ್ ಇನ್ ಕೇಸ್ ಏನಾದ್ರೂ ಕೊಡೋದನ್ನ ಮರ್ತೋಗಿದ್ರು ಕೂಡ ಅದು ಯೂಸ್ ಆಗಲ್ಲ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಗತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. BLO ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಗೆ ಎಮ್ಯುನರೇಷನ್ ಫಾರ್ಮ್ ಅನ್ನ ಕೊಟ್ಟು ಸಹಿ ಹಾಕಿಸ್ಕೊಂಡು ಹೋಗ್ತಾರೆ. ಇಫ್ ಇನ್ ಕೇಸ್ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮತದಾರರ ಪಟ್ಟಿಯಿಂದಾನೇ ನಿಮ್ಮ ಹೆಸರು ಡಿಲೀಟ್ ಆಗತ್ತೆ. ಯಾವುದೇ ಕಾರಣಕ್ಕೂ ಆ ಒಂದು ಮಿಸ್ಟೇಕ್ ಅನ್ನ ಮಾಡ್ಕೋಬೇಡಿ. ಇಫ್ ಇನ್ ಕೇಸ್ ಏನಾದ್ರೂ ಮರ್ತೋಗ್ಬಿಟ್ಟಿದ್ರೆ ಅಥವಾ BLO ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಂತಹ ಸಂದರ್ಭದಲ್ಲಿ ನೀವು ಇರ್ಲಿಲ್ಲ ಅಲ್ಲಿ ಅಂತಂದ್ರೆ ಒಂದು ಕೆಲಸ ಅಂತೂ ಮಾಡ್ಬೋದು. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಮತ ಪಟ್ಟಿ ಅಂದ್ರೆ ನಿಮ್ಮ ಒಂದು ಬೂತ್ ಲೆವೆಲ್ ಏಜೆಂಟ್ಗಳಿರ್ತಾರಲ್ವಾ, ನಿಮ್ಮ ವಾರ್ಡ್ನ ಏಜೆಂಟ್ಗಳು, ಬೂತ್ ಲೆವೆಲ್ ಏಜೆಂಟ್ಗಳು ಅಥವಾ ಅಲ್ಲಿನ ಕಾರ್ಯಕರ್ತರು ಇರ್ತಾರೆ, ಪಕ್ಷದ ಕಾರ್ಯಕರ್ತರು, ಅವರಿಗೆ ತಲಾ 50 ಜನನ ಈ ಒಂದು ವೋಟರ್ ಲಿಸ್ಟ್ಗೆ ಸೇರಿಸುವಂತಹ ಅಧಿಕಾರ ಇರುತ್ತೆ ಅಂತ ಕಾನೂನಾತ್ಮಕವಾಗಿ ರೂಲ್ಸ್ ಇದೆ. ಸೊ ನೀವು ಇಫ್ ಇನ್ ಕೇಸ್ ಆತರ ಅರ್ಜಿಯನ್ನ ಕೊಡೋದು ಮರ್ತೋಗಿದ್ರೆ ಈ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟು ಅಥವಾ ಈ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಕೊಟ್ಟು ನೀವು ಅರ್ಜಿಯನ್ನ ಆ ಒಂದು ಮಟ್ಟದ ಒಂದು ಬೂತ್ ಲೆವೆಲ್ ಆಫೀಸರ್ಸ್ಗೆ ತಲುಪಿಸೋದಕ್ಕೆ ಹೇಳ್ಬೋದು. ಅದೊಂದು ಆಪ್ಷನ್ ನಿಮಗಿದೆ. ಇಫ್ ಇನ್ ಕೇಸ್ ಏನಾದ್ರೂ 2003ರಲ್ಲಿ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ವಾ ಅಥವಾ ಆ ಇನ್ಫಾರ್ಮೇಶನ್ ನಿಮಗೆ ಸಿಕ್ತಿಲ್ಲ ಅಂದ್ರೆ ತಲೆನೇ ಕೆಡ್ಸ್ಕೋಬೇಡಿ. ಇವಾಗ ಕೊಟ್ಟಿರುವಂತಹ ಬೂತ್ ಲೆವೆಲ್ ಆಫೀಸರ್ಸ್ ನಿಮ್ಗೆ ಕೊಟ್ಟಿರುವಂತಹ ಗಣತಿ ನಮೂನೆ ಅರ್ಜಿಯಲ್ಲಿ ನೀವು ಎಲ್ಲಾ ಡೀಟೇಲ್ಸ್ ಅನ್ನ ಪಕ್ಕಾ ಫಿಲಪ್ ಮಾಡಿ ಸಹಿ ಹಾಕಿ ಕೊಟ್ರೆ ಮತದಾರರ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಆಗತ್ತೆ. ಇಫ್ ಇನ್ ಕೇಸ್ ನೀವು ಕೊಟ್ಟಿಲ್ಲ ಅಂತಂದ್ರೆ ಆ ಒಂದು ಲಿಸ್ಟ್ಗೆ ಅಂದ್ರೆ ಕರಡು ಮತದಾರರ ಪಟ್ಟಿ ಏನ್ ಪ್ರಕಟ ಆಗತ್ತಲ್ಲ ಅದ್ರಲ್ಲಿ ನಿಮ್ಮ ಹೆಸರು ಇರೋದಿಲ್ಲ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ನಮ್ಮ ರಾಜ್ಯದ 5.54 ಕೋಟಿ ಮತದಾರರು ಈ ಒಂದು ಪ್ರಕ್ರಿಯೆಯಲ್ಲಿ ಒಳಗಾಗಿದ್ದಾರೆ ಅಂತ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿ 2 ವಿಷಯನ ನಾವು ಗಮನಿಸ್ಬೇಕು. ಏನಪ್ಪಾ ಅಂತಂದ್ರೆ, ಈಗ ಯಾರೆಲ್ಲ ನೀವು BLO ಆಫೀಸರ್ಸ್ಗಳಿಗೆ ಈ ಒಂದು ಗಣತಿ ನಮೂನೆ ಅರ್ಜಿಯನ್ನ ಸಹಿ ಮಾಡಿ ಕೊಟ್ಟಿದ್ದೀರಾ, ಇವೆಲ್ಲವೂ ಕೂಡ ಡಿಜಿಟಲೀಕರಣ ಆಗ್ತಾ ಇದೆ. ಅಂದ್ರೆ ಎಲ್ಲಾ ಕೂಡ ಡಿಜಿಟಲ್ ಆಗಿ ರೆಕಾರ್ಡ್ಗಳಾಗ್ತಾ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಗಣತಿ ನಮೂನೆ ಫಾರ್ಮ್ ಅನ್ನ ಕೊಡಕ್ಕಾಗಿಲ್ಲ ಅಂತಂದ್ರೆ ನೀವು ಡಿಜಿಟಲ್ ಆನ್ಲೈನ್ ಮುಖಾಂತರ ಕೂಡ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲಪ್ ಮಾಡ್ಬೋದು. ಅದು ಕೂಡ ಡೈರೆಕ್ಟ್ ಆಗಿ BLO ಅಧಿಕಾರಿಗಳಿಗೆ ಹೋಗುತ್ತೆ. ಅಂಡ್ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವು ಇಫ್ ಇನ್ ಕೇಸ್ ಏನಾದ್ರೂ ಎಮ್ಯುನರೇಷನ್ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಿ ಡಿಜಿಟಲೀಕರಣ ಕೂಡ ಮಾಡ್ಕೊಂಡಿದ್ರೆ ಆಗ ಪರಿಷ್ಕರಣೆ ವೇಳೆ ಯಾವ್ದಾದ್ರು ಒಂದನ್ನ ಅವರು ತಗೊಳ್ತಾರೆ. ಅಂದ್ರೆ BLO ಅಧಿಕಾರಿಗಳು ಯಾವ್ದಾದ್ರು ಒಂದನ್ನ ಪರಿಗಣಿಸ್ತಾರೆ. ಅದಕ್ಕೆ ಗಮನ ಇಟ್ಟು ಕೇರ್ಫುಲ್ ಆಗಿ ಈ ಒಂದು ಪ್ರಕ್ರಿಯೆನ ಮಾಡಿ. ಅಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಯಾರೆಲ್ಲ ಈ ಒಂದು ಮಾಡಿದೀರಾ ಅಂದ್ರೆ ಗಣತಿ ನಮೂನೆ ಫಾರ್ಮ್ ಅನ್ನ ಭರ್ತಿ ಮಾಡಿದೀರಾ ಅದು ವೆಲ್ ಅಂಡ್ ಗುಡ್. ಯಾರೆಲ್ಲ ಮಾಡಿಲ್ಲ ಅಂತಂದ್ರೆ ನೀವೇ ನಿಮ್ಮ ಬೂತ್ ಲೆವೆಲ್ ಆಫೀಸರ್ಸ್ಗಳು ಅಥವಾ ಪಕ್ಷದ ಕಾರ್ಯಕರ್ತರನ್ನು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಫಿಲಪ್ ಅಂದ್ರೆ ಫಾರ್ಮ್ ಅನ್ನ ಇಸ್ಕೊಂಡು ಫಿಲಪ್ ಮಾಡಿ. ಇಫ್ ಆಗಿಲ್ಲ ಅಂತಂದ್ರೆ ಆನ್ಲೈನ್ ಮುಖಾಂತರ ಕೂಡ ನೀವು ಅರ್ಜಿಯನ್ನ ಸಬ್ಮಿಟ್ ಮಾಡಬಹುದಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಬೇಕಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.